ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಅಕೌಂಟಿಂಗ್ನ ಈಕ್ವೇಷನ್ ಮೇಲೆ ಸೆಕೆಂಡ್ ಪ್ರಾಬ್ಲಮ್ ಮತ್ತು ಮೂರನೇ ಪ್ರಾಬ್ಲಮ್ನ ನೋಡೋಣ. ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಇದ್ದೆ. ಹಿಂದಿನ ವಿಡಿಯೋದಲ್ಲಿ ಕ್ವಶನ್ ನಂಬರ್ 1 ನಾನು ಸಾಲ್ವ್ ಮಾಡಿದ್ದೇನೆ. ಈ ವಿಡಿಯೋ ಬೇಕು ಅಂತ ಅಂದರೆ ವಿಡಿಯೋ ಲಿಂಕನ್ನು ಐ ಬಟನಲ್ಲಿ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಮಾತ್ರ ಕ್ವಶನ್ ಬ್ಯಾಂಕ್ ಆಲ್ರೆಡಿ ಇದ್ದರೆ ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ 37 ಕ್ವಶನ್ಸ್ಗಳು ನಿಮಗೆ ಸಿಗುತ್ತೆ ನೋಡಿ. ಸೊ ಇವಾಗ ನಾನು ಸೆಕೆಂಡ್ ಕ್ವಶನನ್ನು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ತೊಗೊಳ್ತೇನೆ. ಈ ಒಂದು ಕ್ವಶನಲ್ಲಿ ನೀವು ಒಂದು ಸ್ಪೆಷಲ್ ಟ್ರಾನ್ಸಾಕ್ಷನನ್ನು ನೋಡ್ತೀರಿ. ಸೊ ಅದಕ್ಕೆ ಇಫೆಕ್ಟನ್ನು ಕಲಿತೀರಿ. ಅದೇನು ಅಂತ ಅಂದರೆ, ಒಂದು ಗೂಡ್ಸಿನ ಕಾಸ್ಟನ್ನು ಕೊಟ್ಟಿರ್ತಾರೆ ಆ್ಯಂಡ್ ಆ ಒಂದು ಗೂಡ್ಸನ್ನು ಸೇಲ್ ಅಥವಾ ಪರ್ಚೇಸ್ ಮಾಡಿದ ವ್ಯಾಲ್ಯೂ ಚೇಂಜ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಡಿ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ ಹಾಗೆ ಇದೆ. ಸೊ ಈ ಥರ ಒಂದು ಟ್ರಾನ್ಸಾಕ್ಷನ್ ಇದ್ದಾಗ ಇಫೆಕ್ಟ್ಗಳು ಹೇಗೆ ಬರುತ್ತೆ ಅಂತ ಹೇಳಿ ನೋಡ್ಕೊಳ್ತೀವಿ. ಆ್ಯಂಡ್ ಈ ಒಂದು ಕ್ವಶನಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದೆ. ಅದೇನು ಅಂತ ಅಂದರೆ, ಇಲ್ಲಿ ಗೂಡ್ಸನ್ನು ಸೇಲ್ ಮಾಡಿದ್ದನ್ನು ಕೊಟ್ಟಿದ್ದಾರೆ, ಆದರೆ ಇಲ್ಲೆಲ್ಲೂ ಕೂಡ ಮೊದಲು ಪರ್ಚೇಸ್ ಮಾಡಿರೋದಿಲ್ಲ. ಅಂದರೆ ನಾವು ಗೂಡ್ಸನ್ನು ಸೇಲ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ಗೂಡ್ಸ್ ಇರಬೇಕು, ಹೌದಾ? ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ 10,000 ವರ್ತಿನ ಗೂಡ್ಸ್ ಇದೆ ಅಂತ ಅಂದರೆ ಇದರಲ್ಲಿ ನಾನು 5,000 ವರ್ತಿನ ಗೂಡ್ಸನ್ನು ಸೇಲ್ ಮಾಡ್ಬೋದು. ನನ್ನ ಹತ್ರ 10,000 ವರ್ತಿನ ಗೂಡ್ಸೇ ಇಲ್ಲ ಅಂತ ಅಂದಮೇಲೆ ನಾನು ಹೇಗೆ ಇದನ್ನ ಸೇಲ್ ಮಾಡೋದಕ್ಕಾಗತ್ತೆ? ಹಾಗಾಗಿ ಇಲ್ಲಿ ಸೇಲ್ ಆಗಿರೋ ಟ್ರಾನ್ಸಾಕ್ಷನ್ನ ಕೊಟ್ಟಿದ್ದಾರೆ, ಆದರೆ ಪರ್ಚೇಸ್ ಆಗಿರುವ ಟ್ರಾನ್ಸಾಕ್ಷನ್ ಇಲ್ಲ. ಅಂದರೆ ಆಲ್ರೆಡಿ ಗೂಡ್ಸ್ ಇದೆ ಅನ್ನೋದಕ್ಕೆ ಟ್ರಾನ್ಸಾಕ್ಷನ್ ಇಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಸಣ್ಣದಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಅಂತ ಇರುತ್ತೆ, ಹೌದಾ? ಈಗ ಯಾವುದೇ ಒಬ್ಬ ಪರ್ಸನ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಕ್ಯಾಪಿಟಲ್ನ ತೊಗೊಂಡು ಬರ್ತಾನೆ. ಸೊ ಇಲ್ಲಿ ಕ್ಯಾಶಿಂದ ಅವನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ದಟ್ ಈಸ್ 2,50,000 ಅಂತ ಇದೆ. ಇಲ್ಲೇ ನಾನು ಗೂಡ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತೇನೆ, ದಟ್ ಈಸ್ ಗೂಡ್ಸ್ ₹50,000. ಈ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕು ಅಂದರೆ ಫಸ್ಟು ನಮಗೆ ಫಾರ್ಮೆಟ್ ಬೇಕು, ಹೌದಾ? ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಇದ್ರ ಬಗ್ಗೆ. ಸೊ ಇಲ್ಲಿ ನೋಡಿ, ನಾನು ಈ ಥರ ಒಂದು ಫಾರ್ಮೆಟ್ನ ಹಾಕ್ಕೊಂಡಿದ್ದೇನೆ. ಸೊ ನಾವು ಪ್ರೂವ್ ಮಾಡಬೇಕಾಗಿರೋದೇನು, ಲ್ಯಾಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್ ಆರ್ ಅಸೆಟ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ. ಇದನ್ನು ನಾವೇನು ಮಾಡಬೇಕಾಗತ್ತೆ? ಪ್ರೂವ್ ಮಾಡಬೇಕಾಗತ್ತೆ. ಇಕ್ವೇಷನಲ್ಲಿ ನಾವು ಅದನ್ನ ಹೋಲ್ಡ್ ಮಾಡಬೇಕಾಗತ್ತೆ. ಅಥವಾ ಇನ್ನೂ ಸಿಂಪಲಾಗಿ ಹೇಳಬೇಕಂತ ಅಂದರೆ, ಕ್ಯಾಪಿಟಲ್ ಪ್ಲಸ್ ಲ್ಯಾಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್ಸ್ ಅಂತ ಹೇಳಿ ನಾವೇನು ಮಾಡ್ತೀವಿ, ತೊಗೊಳ್ತೀವಿ. ಕ್ಯಾಪಿಟಲ್ ಪ್ಲಸ್ ಲ್ಯಾಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್ಸ್. ಸೊ ಇಲ್ಲೇನು ಮಾಡ್ತೀವಿ, ಫಸ್ಟು ನಾವು ಲ್ಯಾಬಿಲಿಟೀಸ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ತೀವಿ. ಸೊ ಈ ಕಡೆ ನಾವೇನು ಮಾಡ್ತೀವಿ, ಅಸೆಟ್ಗಳನ್ನು ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರತಿಯೊಂದು ಟ್ರಾನ್ಸಾಕ್ಷನಿಗೂ 2 ಇಫೆಕ್ಟ್ ಇರುತ್ತೆ, ಹೌದಾ? ಸೊ 2 ಇಫೆಕ್ಟನ್ನು ನಾವು ಈ ಥರದಲ್ಲಿ ತೋರಿಸ್ತೀವಿ. ಒಂದು ಪ್ಲಸ್ ಮಾಡೋದಿರುತ್ತೆ, ಒಂದು ಮೈನಸ್ ಮಾಡೋದಿರುತ್ತೆ. ಅಂದರೆ ಏನನ್ನು ರಿಸೀವ್ ಮಾಡ್ತಾ ಇದೆ ಫರ್ಮ್, ಅದು ಪ್ಲಸ್ ಆಗುತ್ತೆ. ಫರ್ಮಿಂದ ಏನು ಹೊರಗಡೆ ಹೋಗ್ತಾ ಇದೆ, ಫರ್ಮ್ ಏನು ಕೊಡ್ತಾ ಇದೆ, ಗಿವಿಂಗ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ, ಹೌದಾ? ಸೊ ಅದನ್ನು ಮೈನಸ್ ಮಾಡ್ತೀವಿ. ಸೊ ಈ ಥರ ಏನಾಗುತ್ತೆ, ಟ್ರಾನ್ಸಾಕ್ಷನ್ನ ನಾವು ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಟ್ರಾನ್ಸಾಕ್ಷನನ್ನು ನೋಡಿ, ಇಲ್ಲಿ ಕುನಾಲ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹2,50,000 ಆ್ಯಂಡ್ ಗೂಡ್ಸ್ ₹50,000. ಸೊ ಕುನಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಕ್ಯಾಶ್ 2,50,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, ಗೂಡ್ಸ್ 50,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ. ಸೊ ಇದು ಏನಾಗುತ್ತೆ, ಬಂಡವಾಳ ಆಗುತ್ತೆ, ಮೀನ್ಸ್ ಕ್ಯಾಪಿಟಲ್ ಆಗುತ್ತೆ, ಹೌದಾ? ಇವೆರಡೂ ಕೂಡ ಕ್ಯಾಪಿಟಲ್. ಅಂದರೆ ಟೋಟಲ್ ಆಗಿ ಅವನು ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, 3 lakhs ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ ಆಯಿತು. ಈ ಒಂದು ಟ್ರಾನ್ಸಾಕ್ಷನಲ್ಲಿ 2 ಆಸ್ಪೆಕ್ಟ್ ಯಾವ್ಯಾವುದಾಗತ್ತೆ ಅಂತ ಅಂದರೆ, ಒಂದು ಕ್ಯಾಶ್ ಆಗುತ್ತೆ, ದಟ್ ಈಸ್ ರಿಸೀವಿಂಗ್ ಆಸ್ಪೆಕ್ಟ್. ಅಂದರೆ ಫರ್ಮ್ ಏನನ್ನು ರಿಸೀವ್ ಮಾಡ್ತಾ ಇದೆ ಅಂತ ಹೇಳಿ, ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ನಾವು ಫರ್ಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತೀವಿ. ಫರ್ಮ್ ಏನನ್ನು ರಿಸೀವ್ ಮಾಡ್ತಾ ಇದೆ ಅಂತ ಹೇಳಿ ನೋಡ್ತೀವಿ. ಸೊ ಕ್ಯಾಶನ್ನು ರಿಸೀವ್ ಮಾಡ್ತಾ ಇದೆ ಫರ್ಮ್, ಮತ್ತು ಗೂಡ್ಸನ್ನು ಕೂಡ ರಿಸೀವ್ ಮಾಡ್ತಾ ಇದೆ. ಅಂದರೆ ಈಗ ಕುನಾಲ್ ಅನ್ನೋ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ, ಹೌದಾ? ಅದು ಫರ್ಮ್ ಏನು ಮಾಡ್ತಾ ಇದೆ, ಫರ್ಮಲ್ಲಿ ಅದು ಇನ್ವೆಸ್ಟ್ ಆಗ್ತಾ ಇದೆ, ಫರ್ಮ್ ಅದನ್ನ ರಿಸೀವ್ ಮಾಡ್ಕೊಳ್ತಾ ಇದೆ ಅನ್ನೋ ಅರ್ಥ ಬರುತ್ತೆ. ಸೊ ಹಾಗಾಗಿ ಇವೆರಡೂ ಕೂಡ ರಿಸೀವಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಇನ್ನು ಗಿವಿಂಗ್ ಆಸ್ಪೆಕ್ಟ್ ಅಂತ ಅಂದರೆ ಕ್ಯಾಪಿಟಲ್ ಅಂತ ಹೇಳಿ ತೊಗೊಳ್ತೀವಿ. ಯಾಕೆ ಕ್ಯಾಪಿಟಲ್ ಗಿವಿಂಗ್ ಆಸ್ಪೆಕ್ಟ್ ಆಗುತ್ತೆ ಅಂತ ಅಂದರೆ, ನಿಮಗೆ ಗೊತ್ತಿರುತ್ತೆ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ನ ಪ್ರಕಾರ ಓನರೇ ಬೇರೆ, ಬಿಸ್ನೆಸ್ಸೇ ಬೇರೆ, ಹೌದಾ? ಬಿಸ್ನೆಸ್ ಇಲ್ಲಿ ನಾವು ಒಂದು ಸಪರೇಟ್ ಎಂಟಿಟಿ ಅಂತ ಹೇಳಿ ಸ್ಟಡಿ ಮಾಡ್ತಾ ಇರ್ತೀವಿ. ಸೊ ಓನರ್ ತಂದಿರುವ ಕ್ಯಾಪಿಟಲ್ ಬಿಸ್ನೆಸ್ಸಿಗೆ ಏನಾಗುತ್ತೆ, ಗಿವಿಂಗ್ ಆಸ್ಪೆಕ್ಟ್ ಆಗುತ್ತೆ. ಅಂದರೆ ನಾವೀಗ ಬೇರೆಯವ್ರಿಗೆ ಯಾರಿಗಾದರೂ ದುಡ್ಡು ಕೊಟ್ಟರೆ ನಾವು ಅದನ್ನ ವಾಪಸ್ ತೊಗೊಳ್ತೀವಿ, ಹೌದಾ? ಅದೇ ರೀತಿಯಲ್ಲಿ ಕುನಾಲ್ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ 3 lakhನ್ನು. ಈ 3 lakh ಬಿಸ್ನೆಸ್ಸಿಗೆ ಏನಾಗುತ್ತೆ, ಗಿವಿಂಗ್ ಆಸ್ಪೆಕ್ಟ್ ಆಗುತ್ತೆ. ಹಾಗಾಗಿ ಕ್ಯಾಪಿಟಲ್ ಗಿವಿಂಗ್ ಆಸ್ಪೆಕ್ಟಲ್ಲಿ ತೊಗೊಳ್ತೀವಿ. ಸೊ ಇಲ್ಲಿ ಟ್ರಾನ್ಸಾಕ್ಷನಲ್ಲಿ ಬರುವಂಥದ್ದು ಕ್ಯಾಶ್, ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್. ಸೊ ನಾವಿನ್ನು ಎಲ್ಲಿ ರೆಕಾರ್ಡ್ ಮಾಡ್ತೀವಿ ಹಾಗಿದ್ರೆ, ಕ್ಯಾಶ್ ಒಂದು ಅಸೆಟ್ ಆಗುತ್ತೆ, ಗೂಡ್ಸ್ ಕೂಡ ಒಂದು ಅಸೆಟ್ ಆಗುತ್ತೆ, ಕ್ಯಾಪಿಟಲ್ ಇದು ಲಯಬಿಲಿಟಿ ಆಗುತ್ತೆ. ಗಿವಿಂಗ್ ಆಸ್ಪೆಕ್ಟ್, ಹೌದಾ? ಫರ್ಮಿಗೆ ಗಿವಿಂಗ್ ಆಸ್ಪೆಕ್ಟ್ಗಳೇನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಸೊ ಇದನ್ನ ಈಗ ರೆಕಾರ್ಡ್ ಮಾಡೋಣ. ಕ್ಯಾಶ್ 2,50,000, ಗೂಡ್ಸ್
50,000. ಸೊ ಟೋಟಲ್ ಕ್ಯಾಪಿಟಲ್ ಎಷ್ಟಾಗುತ್ತೆ 3 lakhs. ಆ್ಯಂಡ್ ನಾವು ಒಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ನಾವು ಟೋಟಲ್ ಮಾಡಿಕೊಂಡ್ರೆ ನಮಗದು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನ್ಯೂ ಇಕ್ವೇಷನ್ ಏನಾಗ್ತಾ ಇದೆ ಅಂತ ಅಂದರೆ 3 lakh ಆ್ಯಸ್ ಇಟ್ ಈಸ್, ಏನೂ ಕೂಡ ಆ್ಯಡ್ ಮಾಡಿಲ್ಲ, ಏನನ್ನು ನಾವು ಲೆಸ್ ಮಾಡಿಲ್ಲ. ಹೌದಾ? ಕ್ಯಾಶ್ 2,50,000 ಹಾಗೆ ಉಳ್ಕೊಳ್ತಾ ಇದೆ ಆ್ಯಂಡ್ ಗೂಡ್ಸ್ 50,000. ಇದು ನ್ಯೂ ಇಕ್ವೇಷನ್ ಆಯಿತು. ಟ್ರಾನ್ಸಾಕ್ಷನ್ ಬಿ, ಹೀ ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್ ₹35,000. ಸೊ ಇದರ ಅರ್ಥ ಏನು? ಕುನಾಲ್ ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ ಬಿಸ್ನೆಸ್ ಸಲುವಾಗಿ. ಸೊ ಇಲ್ಲಿ ಕ್ಯಾಶ್ ಕೊಟ್ಟು ಅವನು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಸೊ ಫರ್ನಿಚರ್ ಅನ್ನೋದು ಒಂದು ಅಸೆಟ್. ಹೌದಾ? ಕ್ಯಾಶ್ ಕೂಡ ಅಸೆಟ್ ಆಗತ್ತೆ. ಸೊ ಇಲ್ಲಿ ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದರೆ ಫರ್ಮ್ ಫರ್ನಿಚರ್ನ ರಿಸೀವ್ ಮಾಡ್ತಾ ಇದೆ. ಸೊ ರಿಸೀವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ? ಫರ್ನಿಚರ್ ಆಗುತ್ತೆ. ಹಾಗಾದರೆ ಗೀವಿಂಗ್ ಆಸ್ಪೆಕ್ಟ್ ಏನಾಗುತ್ತೆ? ಫರ್ಮ್ ಏನನ್ನು ಪೇ ಮಾಡ್ತಾ ಇದೆ. ಫರ್ನಿಚರ್ ಏನೋ ಬಿಸ್ನೆಸ್ಸಿಗೆ ಬಂತು, ಬದಲಾಗಿ ಏನು ಪೇ ಮಾಡ್ತಾ ಇದೆ? ಕ್ಯಾಶ್ ಪೇ ಮಾಡ್ತಾ ಇದೆ. ಹೌದಾ? ಸೊ ಹಾಗಾಗಿ ಕ್ಯಾಶ್ ಏನಾಗುತ್ತೆ? ಗಿವಿಂಗ್ ಆಸ್ಪೆಕ್ಟ್ ಆಗುತ್ತೆ. ಫರ್ನಿಚರ್ ಏನಾಗುತ್ತೆ? ರಿಸೀವಿಂಗ್ ಆಸ್ಪೆಕ್ಟ್ ಆಗುತ್ತೆ. ಸೊ ಫರ್ನಿಚರ್ ಒಂದು ಅಸೆಟ್. ಹೌದಾ? ಅಂದರೆ ನಿಮಗೆ ಅಸೆಟ್ ಸೈಡಲ್ಲಿ ಇನ್ನೊಂದು ಕಾಲಮ್ ಬೇಕಾಗತ್ತೆ, ದಟ್ ಈಸ್ ಫರ್ನಿಚರ್. ಸೊ ಫರ್ನಿಚರ್ ಏನಾಗ್ತದೆ? ಪರ್ಚೇಸ್ ಆಗ್ತಾ ಇದೆ. ಸೊ ಫರ್ನಿಚರ್ ರಿಸೀವ್ ಆಗ್ತಾ ಇದೆ. ಹಾಗಾಗಿ ಫರ್ನಿಚರ್ನ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ಕೋತೀವಿ 35,000. ಆ್ಯಂಡ್ ಏನು ಲೆಸ್ ಆಗ್ತಾ ಇದೆ? ಕ್ಯಾಶ್ ಲೆಸ್ ಆಗ್ತಾ ಇದೆ, ಮೀನ್ಸ್ ಗಿವಿಂಗ್ ಆಸ್ಪೆಕ್ಟ್. ಸೊ ಮೈನಸ್ 35,000 ಮಾಡ್ತೀವಿ ಕ್ಯಾಶಲ್ಲಿ. ಅಗೇನ್ ಒಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ನಾವೇನು ಮಾಡಬೇಕಾಗತ್ತೆ? ಕ್ಲೋಸ್ ಮಾಡ್ತೀವಿ. ಹೌದಾ? ಅಂದರೆ ನ್ಯೂ ಇಕ್ವೇಷನ್ ಏನಿದೆ ಅಂತ ಹೇಳಿ ನೋಡ್ಕೋತೀವಿ. ಸೊ ಇಲ್ಲಿ ನೋಡ್ಬೋದು ಕ್ಯಾಪಿಟಲ್ 3 lakh ಆ್ಯಸ್ ಇಟ್ ಈಸ್ ಇದೆ, ಲಯಬಿಲಿಟಿಯಲ್ಲಿ ಏನೂ ಇಲ್ಲ. ಸೊ ಕ್ಯಾಶಲ್ಲಿ 2,50,000 ನೀವು 35,000 ಲೆಸ್ ಮಾಡ್ತಾ ಇದ್ದೀರಿ. ಸೊ ಆನ್ಸರ್ ಎಷ್ಟಾಗುತ್ತೆ? ಅದು 2,15,000. ಆ್ಯಂಡ್ ಗೂಡ್ಸ್ 50,000 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಫರ್ನಿಚರ್ 35,000. ಓಕೆ, ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ನ ನೋಡೋಣ. ಟ್ರಾನ್ಸಾಕ್ಷನ್ ಸಿ ನಾನು ಇಲ್ಲಿ ನೋಡ್ಬೋದು. ಹೀ ಪೇಡ್ ಕಮಿಷನ್ ₹2,000. ಕುನಾಲ್ ಕಮಿಷನ್ನ ಪೇ ಮಾಡ್ತಾ ಇದ್ದಾನೆ. ಅಂದರೆ ಫರ್ಮಿಂದ 2,000 ರೂಪೀಸ್ ಪೇ ಆಗ್ತಾ ಇದೆ. ಅಂದರೆ ಕ್ಯಾಶ್ 2,000 ಫರ್ಮಿಂದ ಹೊರಗಡೆ ಹೋಗ್ತಾ ಇದೆ ಅಂದಮೇಲೆ ನಾವು ಕ್ಯಾಶನ್ನು ಏನು ಮಾಡಬೇಕಾಗತ್ತೆ? ಲೆಸ್ ಮಾಡಬೇಕಾಗತ್ತೆ. ಒಂದು ಇಫೆಕ್ಟ್. ಸೊ ಇನ್ನೊಂದು ಇಫೆಕ್ಟ್ ನೋಡಿ, ಅಲ್ಲಿ ಕಮಿಷನ್ ಪೇಡ್ ಅಂತ ಇದೆ. ಹೌದಾ? ಸೊ ಇದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಪೇಡ್ ಅಂತ ಇದೆ, ಹಾಗಾಗಿ ಫರ್ಮಿಂದ ಪೇ ಆಗ್ತಾ ಇದೆ, ಬಟ್ ಇದು ಒಂದು ಎಕ್ಸ್ಪೆನ್ಸಸ್. ಅಂದರೆ ಯಾವುದೋ ಒಂದು ಬೆನಿಫಿಟ್ ಫರ್ಮ್ ತೊಗೊಂಡಿರುತ್ತೆ ಯಾವುದಾದ್ರೂ ಒಂದು ವ್ಯಕ್ತಿಯಿಂದ, ಸೊ ಅವರಿಗೆ ಕಮಿಷನ್ ಅಂತ ಹೇಳಿ ದುಡ್ಡನ್ನು ಪೇ ಮಾಡ್ತಾ ಇದೆ. ಯಾವಾಗೆಲ್ಲ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೋ ಆಗ ನಾವು ಕ್ಯಾಪಿಟಲಲ್ಲಿ ಅದರ ಇಫೆಕ್ಟನ್ನು ಕೊಡ್ತೀವಿ. ಮತ್ತು ಯಾವಾಗ ಅದು ಇನ್ಕಮ್ ಆಗಿರುತ್ತೋ ಆಗಲೂ ಕೂಡ ನಾವು ಕ್ಯಾಪಿಟಲಲ್ಲೇ ಅದರ ಇಫೆಕ್ಟನ್ನು ಕೊಡ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಗೇನ್, ಪ್ರಾಫಿಟ್ ಆರ್ ಇನ್ಕಮ್. ಸೊ ಇವೆಲ್ಲದಕ್ಕೂ ಕೂಡ ನಾವು ಇಫೆಕ್ಟ್ ಕೊಡೋದು ಕ್ಯಾಪಿಟಲಲ್ಲಿ. ಸೊ ಹೇಗೆ ಇಫೆಕ್ಟ್ ಕೊಡ್ತೀವಿ ಅಂತ ಅಂದರೆ, ಎಕ್ಸ್ಪೆನ್ಸಸ್ ಲಾಸ್ ಆದರೆ ನಾವು ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀವಿ. ಗೇನ್, ಪ್ರಾಫಿಟ್, ಇನ್ಕಮ್ ಆದರೆ ನಾವು ಕ್ಯಾಪಿಟಲಲ್ಲಿ ಏನು ಮಾಡ್ತೀವಿ? ಪ್ಲಸ್ ಮಾಡ್ತೀವಿ. ಸೊ ಇದು ಒಂದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾಗತ್ತೆ. ಎಕ್ಸ್ಪೆನ್ಸಸ್ ಮತ್ತು ಇನ್ಕಮ್ ರಿಲೇಟೆಡ್ ಆಗಿ, ಪ್ರಾಫಿಟ್ ರಿಲೇಟೆಡ್ ಆಗಿ ಒಂದು ಟ್ರಾನ್ಸಾಕ್ಷನ್ ಇರುತ್ತೆ. ಸೊ ಇದು ಎಕ್ಸ್ಪೆನ್ಸಸ್. ಇನ್ನು ನಮಗದು ಎಕ್ಸ್ಪೆನ್ಸಸ್ ಅಂತ ಹೇಳಿ ಈಸಿಯಾಗಿ ಹೇಗೆ ನಾವು ಐಡೆಂಟಿಫೈ ಮಾಡ್ಬೋದು? ಪೇಡ್ ಅಂತ ಇರುತ್ತೆ ನೋಡಿ, ಪೇಮೆಂಟ್ ಮಾಡಿದ್ದಾರೆ ಅಂತ ಇದ್ದರೆ, ಯಾವುದಾದ್ರೂ ಒಂದು ಬೆನಿಫಿಟ್ನ ತೊಗೊಂಡೋದಕ್ಕೆ ಪೇಮೆಂಟ್ ಮಾಡಿದ್ದಾರೆ ಅಂತ ಇದ್ದರೆ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಎಕ್ಸ್ಪೆನ್ಸಸ್ ಆಗುತ್ತೆ. ನಾವು ಇದನ್ನ ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀವಿ. ಸೊ ಇದನ್ನು ನಾವಿವಾಗ ಇಕ್ವೇಷನಲ್ಲಿ ರೆಕಾರ್ಡ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಕ್ಯಾಶ್ ಕಡಿಮೆ ಆಗ್ತಾ ಇದೆ. ಹೌದಾ? ದಟ್ ಈಸ್ ಮೈನಸ್ 2,000. ಅದ್ರ ಜೊತೆಗೆ ಇದು ಎಕ್ಸ್ಪೆನ್ಸಸ್ ಆಗಿರೋದಕ್ಕೆ ನಾವು ಕ್ಯಾಪಿಟಲಲ್ಲೂ ಕೂಡ ಅದರ ಇಫೆಕ್ಟನ್ನು ಕೊಡ್ತೀವಿ. ದಟ್ ಈಸ್ ಮೈನಸ್ 2,000. ಎಕ್ಸ್ಪೆನ್ಸಸ್ ಲಾಸ್ಗಳನ್ನು ನಾವು ಕ್ಯಾಪಿಟಲಲ್ಲಿ ಲೆಸ್ ಮಾಡ್ತೀವಿ. ಹೌದಾ? ಹೀಗೆ ಒಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ಇದರ ಟೋಟಲ್ ನಾವು ಮಾಡ್ಕೊಳ್ತೀವಿ. ಸೊ ಫೈನಲಿ ನ್ಯೂ ಇಕ್ವೇಷನ್ ಏನಾಗುತ್ತೆ ಅಂತಂದರೆ 2,98,000 ಕ್ಯಾಪಿಟಲ್ ಆಗುತ್ತೆ. ನೆಕ್ಸ್ಟ್ ಲಯಬಿಲಿಟಿಯಲ್ಲಿ ಏನೂ ಇಲ್ಲ. ಕ್ಯಾಶ್ ಏನಾಗ್ತಾ ಇದೆ? 2,13,000 ಆಗ್ತಾ ಇದೆ, ಬಿಕಾಸ್ 2,000 ಲೆಸ್ ಮಾಡ್ತಾ ಇದ್ದೀವಿ. ಹೌದಾ? ನೆಕ್ಸ್ಟ್ ಗೂಡ್ಸ್ 50,000 ಆ್ಯಸ್ ಇಟ್ ಈಸ್ ಇರುತ್ತೆ. ಫರ್ನಿಚರ್ 35,000 ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಟ್ರಾನ್ಸಾಕ್ಷನನ್ನು ನೋಡೋಣ. ಈ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ ಹೀ ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ₹20,000 ಫಾರ್ 22,000. ಫಸ್ಟ್ ಆಫ್ ಆಲ್ ಈ ಟ್ರಾನ್ಸಾಕ್ಷನ್ ಅರ್ಥ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ನಾವು. ಕುನಾಲ್ ಏನು ಮಾಡ್ತಾ ಇದ್ದಾನೆ? ಬಿಸ್ನೆಸ್ಸಲ್ಲಿ ಇದ್ದಂತಹ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾನೆ. ಸೊ ಎಷ್ಟಕ್ಕೆ ಅವನು ಸೇಲ್ ಮಾಡ್ತಾ ಇದ್ದಾನೆ? 22,000ಕ್ಕೆ ಅವನು ಸೇಲ್ ಮಾಡ್ತಾ ಇದ್ದಾನೆ.
ಓಕೆ, 22,000 ಕ್ಯಾಶಿಗೆ ಅವನೇನು ಮಾಡ್ತಾ ಇದ್ದಾನೆ, ಸೇಲ್ ಮಾಡ್ತಾ ಇದ್ದಾನೆ. ಆ ಗೂಡ್ಸಿನ ಬೆಲೆ ಎಷ್ಟಿತ್ತು, 20,000 ಇತ್ತು. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 20,000 ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನೀವು 22,000ಕ್ಕೆ ಸೇಲ್ ಮಾಡ್ತಾ ಇದ್ದೀರಿ. ಅಂದಮೇಲೆ ನಿಮಗೆ ಏನಾಗಿರುತ್ತೆ, ಪ್ರಾಫಿಟ್ ಆಗಿರುತ್ತೆ. ಹೌದಾ, 2,000 ಪ್ರಾಫಿಟ್ ಆಗಿರುತ್ತೆ ನಿಮಗೆ. ಸೊ ಇಲ್ಲೂ ಕೂಡ ಹಾಗೆ ಆಗಿದೆ. ಫರ್ಮಿಗೆ ಅಥವಾ ಬಿಸ್ನೆಸ್ಸಿಗೆ 2,000 ಪ್ರಾಫಿಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ನೀವು 3 ಫಿಗರಿಗೆ ಎಂಟ್ರಿಯನ್ನು ಮಾಡಬೇಕಾಗತ್ತೆ. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಫಸ್ಟ್ ಆಫ್ ಆಲ್ ಕ್ಯಾಶ್ ಏನಾಗಿದೆ ಅಂತ ನೋಡಬೇಕು. ಕ್ಯಾಶ್ 22,000 ರಿಸೀವ್ ಆಗ್ತಾ ಇದೆ. ಹೌದಾ, ಗೂಡ್ಸ್ ಎಷ್ಟು ವರ್ತಿಂದು ಸೇಲ್ ಆಗ್ತಾ ಇದೆ, ಗೂಡ್ಸ್ 20,000 ವರ್ತಿನ ಗೂಡ್ಸು ಸೇಲ್ ಆಗ್ತಾ ಇದೆ. ಅಂದರೆ ಕ್ಯಾಶಲ್ಲಿ ನಾವು 22,000 ಅಂತ ಹೇಳಿ ರೆಕಾರ್ಡ್ ಮಾಡ್ತೀವಿ, ಗೂಡ್ಸಲ್ಲಿ 20,000 ಅಂತ ರೆಕಾರ್ಡ್ ಮಾಡ್ತೀವಿ. ಹೌದಾ, ಇಲ್ಲಿ ಆಗಿರೋದೇನು, ಟ್ರಾನ್ಸಾಕ್ಷನ್ ಸೋಲ್ಡ್ ಅಂತ ಇದೆ, ದಟ್ ಮೀನ್ಸ್ ಸೇಲ್ ಆಗಿದೆ. ಸೊ ಏನನ್ನು ಸೇಲ್ ಮಾಡಿದ್ದಾರೆ, ಗೂಡ್ಸನ್ನು ಸೇಲ್ ಮಾಡಿದ್ದಾರೆ. ಅಂದರೆ ಗೂಡ್ಸನ್ನು ನಾವೇನು ಮಾಡಬೇಕಾಗತ್ತೆ, ಮೈನಸ್ ಮಾಡಬೇಕಾಗತ್ತೆ. ಗೂಡ್ಸನ್ನು ಮೈನಸ್ ಮಾಡ್ತೀವಿ. ಗೂಡ್ಸನ್ನು ಮೈನಸ್ ಮಾಡಿದ್ದೀವಿ ಅಂದಮೇಲೆ ಬದಲಾಗಿ ಕ್ಯಾಶ್ ಏನಾಗ್ತಾ ಇದೆ, ರಿಸೀವ್ ಆಗ್ತಾ ಇದೆ. ಅಂದರೆ ಕ್ಯಾಶನ್ನು ನಾವು ಪ್ಲಸ್ ಮಾಡ್ತೀವಿ, ಮೀನ್ಸ್ 22,000 ಕ್ಯಾಶಲ್ಲಿ ಪ್ಲಸ್ ಮಾಡ್ತೀವಿ, 20,000 ಗೂಡ್ಸಲ್ಲಿ ಲೆಸ್ ಮಾಡ್ತೀವಿ. ಹಾಗಾದರೆ 2,000 ಏನು ಮಾಡೋದು, ಸೊ ಇದು ಪ್ರಾಫಿಟ್. ಸೊ ನಾನು ಪ್ರೀವಿಯಸ್ ಟ್ರಾನ್ಸಾಕ್ಷನಲ್ಲೇ ಹೇಳಿದೆ, ಪ್ರಾಫಿಟ್ ಆಗಲಿ ಇನ್ಕಮ್ ಆಗಲಿ ಗೇನ್ ಆಗಲಿ ನಾವು ಕ್ಯಾಪಿಟಲಲ್ಲೇ ಇಫೆಕ್ಟ್ ಕೊಡ್ತೀವಿ. ಅದ್ರ ಜೊತೆಗೆ ಲಾಸ್ ಆಗಲಿ ಎಕ್ಸ್ಪೆನ್ಸಸ್ ಆಗಲಿ ಆಗಲೂ ಕೂಡ ನಾವು ಕ್ಯಾಪಿಟಲಲ್ಲೇ ಇಫೆಕ್ಟ್ ಕೊಡ್ತೀವಿ. ಬಟ್ ಒಂದೇ ಡಿಫ್ರೆನ್ಸ್ ಏನಂತ ಅಂದರೆ, ಎಕ್ಸ್ಪೆನ್ಸಸ್ ಅಥವಾ ಲಾಸ್ ಆದರೆ ನಾವು ಕ್ಯಾಪಿಟಲಲ್ಲಿ ಮೈನಸ್ ಮಾಡ್ತೀವಿ, ಪ್ರಾಫಿಟ್ ಗೇನ್ ಇನ್ಕಮ್ ಆದರೆ ನಾವು ಕ್ಯಾಪಿಟಲಲ್ಲಿ ಪ್ಲಸ್ ಮಾಡ್ತೀವಿ. ಅಷ್ಟೇ ಡಿಫ್ರೆನ್ಸ್. ಸೊ ಇಲ್ಲಿ ಈ ಥರ ಒಂದು ಟ್ರಾನ್ಸಾಕ್ಷನ್ ಬಂದಾಗ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, 3 ಫಿಗರಿಗೆ ನೀವು ಎಂಟ್ರಿ ಮಾಡಬೇಕಾಗಿ ಬರುತ್ತೆ. ಸೊ ಇದನ್ನು ಇವಾಗ ನಾವು ಇಕ್ವೇಷನ್ಗೆ ಕನ್ವರ್ಟ್ ಮಾಡೋಣ. ಕ್ಯಾಪಿಟಲ್ 2,000 ಆ್ಯಡ್ ಆಗ್ತಾ ಇದೆ ಬಿಕಾಸ್ ಪ್ರಾಫಿಟ್. ನೆಕ್ಸ್ಟ್ ಗೂಡ್ಸನ್ನು ಸೇಲ್ ಮಾಡಿರೋದ್ರಿಂದ ಕ್ಯಾಶ್ ರಿಸೀವ್ ಆಗ್ತಾ ಇದೆ. ಸೊ ಕ್ಯಾಶನ್ನ ನಾವು ಪ್ಲಸ್ ಮಾಡಬೇಕಾಗಿ ಬರುತ್ತೆ, ದಟ್ ಈಸ್ 22,000 ಕ್ಯಾಶ್ ಏನಾಗ್ತಾ ಇದೆ, ರಿಸೀವ್ ಆಗ್ತಾ ಇದೆ. ನೆಕ್ಸ್ಟ್ ಸೇಲ್ ಆಗ್ತಾ ಇರೋದು ಗೂಡ್ಸ್. ಹೌದಾ, ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ, ಹಾಗೆ ಗೂಡ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, 20,000. ಸೊ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ನ್ಯೂ ಇಕ್ವೇಷನ್ ಏನಿದೆ ಅಂತ ಹೇಳಿ ನೋಡೋಣ. ಸೊ ಕ್ಯಾಪಿಟಲ್ 3 lakh, ಲಯಬಿಲಿಟಿಯಲ್ಲಿ ಏನೂ ಇರೋದಿಲ್ಲ. ಕ್ಯಾಶ್ ನೋಡ್ರಿ, ಮೊದಲೇ 2,13,000 ಇತ್ತು, ಈಗ 22,000 ಆ್ಯಡ್ ಆಗ್ತಾ ಇದೆ. ಸೊ ಟೋಟಲ್ ಕ್ಯಾಶ್ ಎಷ್ಟಾಗುತ್ತೆ, 2,35,000. ನೆಕ್ಸ್ಟ್ ಗೂಡ್ಸ್ ನೋಡ್ಬೋದು, 50,000 ಇತ್ತು ಅಲ್ಲಿ ಆಲ್ರೆಡಿ, 20,000 ಸೇಲ್ ಆಗ್ತಾ ಇದೆ. ಅಂದರೆ ಗೂಡ್ಸ್ ಎಷ್ಟು ಉಳ್ಕೊಳ್ತಾ ಇದೆ, 30,000 ಗೂಡ್ಸ್ ಉಳ್ಕೊಳ್ತಾ ಇದೆ. ನೆಕ್ಸ್ಟ್ ಫರ್ನಿಚರ್ 35,000 ಆ್ಯಸ್ ಇಟ್ ಈಸ್. ಸೊ ಈಗ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡೋಣ. ಟ್ರಾನ್ಸಾಕ್ಷನ್ ಈನ ನೋಡಿ, ಇಲ್ಲಿ ಹಿ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ₹40,000. ಕುನಾಲ್ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ, ಅಂದರೆ ಬಿಸ್ನೆಸ್ಸಿಗೆ ಗೂಡ್ಸ್ ರಿಸೀವ್ ಆಗ್ತಾ ಇದೆ ಅಂತ ಆಯಿತು. ಇಲ್ಲಿ ಕ್ಯಾಶನ್ನು ಪೇ ಮಾಡಿದಾನ ಅಂತ ನೋಡಬೇಕು. ಗೂಡ್ಸನ್ನು ಪರ್ಚೇಸ್ ಮಾಡಿದ್ದೀವಿ ಅಂತ ಅಂದರೆ ಬದಲಾಗಿ ಕ್ಯಾಶನ್ನು ಕೊಡಬೇಕಾಗತ್ತೆ. ಹೌದಾ, ಬಟ್ ಇಲ್ಲಿ ಕ್ಯಾಶ್ ಪೇ ಆಗಿಲ್ಲ, ಆ ಟ್ರಾನ್ಸಾಕ್ಷನ್ ಆಗಿದೆ ಕ್ರೆಡಿಟ್ ಬೇಸ್ ಮೇಲೆ. ಅಂದರೆ ಮುಂದೊಂದು ದಿನ ಫರ್ಮಿಂದ ದುಡ್ಡು ಪೇ ಆಗೋದಿದೆ. ಯಾವಾಗೆಲ್ಲ ಮುಂದೊಂದಿನ ಪೇ ಆಗೋದಿದೆ ಅಂತ ಹೇಳಿ ಬರುತ್ತೆ, ಅದು ಲಯಬಿಲಿಟಿ ಆಗಿರುತ್ತೆ. ಅಂದರೆ ಯಾವಾಗೆಲ್ಲ ಪರ್ಚೇಸ್ ಟ್ರಾನ್ಸಾಕ್ಷನ್ನು ಕ್ರೆಡಿಟ್ ಬೇಸ್ ಮೇಲೆ ಆಗತ್ತೆ, ಆಗ ಅದು ಲಯಬಿಲಿಟಿಯಾಗಿ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಅದೇ ಆಗಿರೋದು. ಸೊ ಏನೇನಾಗಿದೆ ಅಂತ ಹೇಳಿ ಇಕ್ವೇಷನಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು, ಗೂಡ್ಸ್ ಪರ್ಚೇಸ್ ಆಗ್ತಾ ಇದೆ 40,000 ಹೌದಾ. ಸೊ 40,000 ಗೂಡ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ಕ್ಯಾಶಲ್ಲಿ ಅಂತೂ ಇಫೆಕ್ಟ್ ಕೊಡೋಕ್ಕಾಗಲ್ಲ, ಯಾಕೆ ಅಂತ ಅಂದರೆ ಟ್ರಾನ್ಸಾಕ್ಷನ್ ಆಗಿರೋದು ಕ್ರೆಡಿಟ್ ಬೇಸ್ ಮೇಲೆ. ಹೌದಾ, ಅಂದರೆ 40,000 ಕ್ಯಾಶನ್ನ ಪೇ ಮಾಡಿಲ್ಲ, ಬದಲಾಗಿ ಮುಂದೊಂದು ದಿನ ಪೇ ಮಾಡೋದಿದೆ. ಹಾಗಾಗಿ ಅದೇನಾಗುತ್ತೆ, ಲಯಬಿಲಿಟಿ ಆಗುತ್ತೆ. ಸೊ ಲಯಬಿಲಿಟಿಯಲ್ಲಿ 40,000 ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಳ್ತೀರಿ. ಸೊ ಇಲ್ಲಿ ಲಯಬಿಲಿಟಿನ ಲೆಸ್ ಮಾಡೋದಿಲ್ಲ, ಲಯಬಿಲಿಟಿಯಲ್ಲಿ ರೆಕಾರ್ಡ್ ಮಾಡಿ ಇಡ್ತೀರಿ ಅಷ್ಟೇ. ಯಾವಾಗ ಲಯಬಿಲಿಟಿನ ನೀವು ಪೇ ಮಾಡ್ತೀರಿ ಆಗ ನೀವು ಆ ಅಮೌಂಟನ್ನು ಲೆಸ್ ಮಾಡ್ತೀರಿ. ಹಾಗಾಗಿ ಅದನ್ನ ಮೈನಸ್ ಮಾಡಬಾರ್ದು, ಪ್ಲಸ್ ಮಾಡೇ ಇಟ್ಕೊಂಡಿರಬೇಕು. ಸೊ ಈಗ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಇವಾಗ ನ್ಯೂ ಇಕ್ವೇಷನ್ನ ನೋಡೋಣ. ಕ್ಯಾಪಿಟಲ್ 3 lakh ಇದೆ, ಲಯಬಿಲಿಟಿ 40,000 ಇದೆ. ನೆಕ್ಸ್ಟ್ ಕ್ಯಾಶ್ 2,35,000. ಸೊ ಗೂಡ್ಸ್ ನೋಡಿ, ಆಲ್ರೆಡಿ 30,000 ಇತ್ತು, ಈಗ 40,000 ಆ್ಯಡ್ ಆಗ್ತಾ ಇದೆ, ಅಂದರೆ 70,000 ಆಯಿತು. ಫರ್ನಿಚರ್ 35,000. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನನ್ನು ನೋಡೋಣ. ಟ್ರಾನ್ಸಾಕ್ಷನ್ ಎಫ್, ಹಿ ಗೇವ್ ಲೋನ್ ಟು ಅನಿಲ್. ಸೊ ಇಲ್ಲಿ ನೋಡ್ರಿ, ಹಿ ಗೇವ್ ಅಂತ ಇದೆ, ಅಂದರೆ
ಕುನಾಲ್ ಏನು ಮಾಡ್ತಾ ಇದ್ದಾನೆ, ಬಿಸ್ನೆಸ್ಸಿಂದ ಬೇರೆ ಒಬ್ಬ ಪಾರ್ಟಿಗೆ ಲೋನ್ ಅಂತ ಹೇಳಿ ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಕ್ಯಾಶ್ ಏನಾಗ್ತಾ ಇದೆ, ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇದೆ. ಅಂದರೆ ಅವನು ಹೇಗೆ ಲೋನ್ ಕೊಡ್ತಾ ಇದ್ದಾನೆ, ಕ್ಯಾಶ್ ಫಾರ್ಮಲ್ಲಿ ಕೊಟ್ಟಿರ್ತಾನೆ, ಹೌದಾ? ಹಾಗಾಗಿ ಕ್ಯಾಶ್ 5000 ಕಡಿಮೆ ಆಗಿರುತ್ತೆ. ಸೊ ಇನ್ನೊಂದು ಇಫೆಕ್ಟ್ ಎಲ್ಲಿ ಕೊಡೋದು ಹಾಗಿದ್ರೆ? ಸೊ ನೋಡಿ, ಬೇರೆಯವರಿಗೆ ನಾವು ಲೋನ್ ಕೊಟ್ಟಿದ್ದೀವಿ ಅಂತ ಅಂದರೆ ಅವ್ರು ನಮಗೆ ಒಂದಲ್ಲ ಒಂದನ್ನ ರಿಟರ್ನ್ ಮಾಡೇ ಮಾಡ್ತಾರೆ, ಹೌದಾ? ಹಾಗೆ ಇಲ್ಲೂ ಕೂಡ ಬಿಸ್ನೆಸ್ಸಿಂದ ಬೇರೆ ಒಂದು ಪಾರ್ಟಿ ಅಂದರೆ ಅನಿಲ್ನಿಗೆ ಲೋನನ್ನು ಕೊಡ್ತಾ ಇದ್ದಾರೆ. ಮುಂದೊಂದು ದಿನ ಅನಿಲ್ ಏನು ಮಾಡ್ತಾನೆ, ಲೋನನ್ನು ರಿಟರ್ನ್ ಮಾಡೇ ಮಾಡ್ತಾನೆ. ಸೊ ಯಾವಾಗೆಲ್ಲ ಒಬ್ಬ ಪರ್ಸನ್ ಅಮೌಂಟ್ ಫರ್ಮಿಗೆ ಕೊಡೋದಿರುತ್ತೋ, ಯಾವುದಾದ್ರೂ ಒಂದು ಪರ್ಸನಿಂದ ಅಮೌಂಟ್ ಬರೋದಿರುತ್ತೋ ಆ ಪರ್ಸನ್ ಡೆಟಾರ್ ಅಂತ ಹೇಳಿ ಕನ್ಸಿಡರ್ ಆಗ್ತಾನೆ. ಅಂದರೆ ಇಲ್ಲಿ ಅನಿಲ್ ಏನು ಕನ್ಸಿಡರ್ ಆಗ್ತಾನೆ, ಡೆಟಾರ್ ಅಂತ ಹೇಳಿ ಕನ್ಸಿಡರ್ ಆಗ್ತಾನೆ. ಡೆಟಾರ್ ಒಂದು ಅಸೆಟ್ ಆಗಿರುತ್ತೆ. ಸೊ ಇಫೆಕ್ಟನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಕ್ಯಾಶಲ್ಲಿ ಏನು ಮಾಡ್ತೀರಿ, 5000 ಲೆಸ್ ಮಾಡ್ತೀರಿ, ಕಡಿಮೆ ಆಗ್ತಾ ಇದೆ, ಹೌದಾ? ಇನ್ನೊಂದು ಡೆಟಾರ್ ಅಂತ ಹೇಳಿ ಇನ್ನೊಂದು ಕಾಲಮ್ನ ನೀವು ಓಪನ್ ಮಾಡ್ಕೊಳ್ತೀರಿ. ಸೊ ಅದರಲ್ಲಿ ಅಮೌಂಟನ್ನು ಬರಿತೀರಿ 5000. ಡೆಟಾರ್ ಒಂದು ಅಸೆಟ್, ಹೌದಾ? ಹಾಗಾಗಿ ಅಸೆಟ್ಟಲ್ಲಿ ನೀವೇನು ಮಾಡ್ತೀರಿ, ಡೆಟಾರ್ ಅಂತ ಹೇಳಿ ಒಂದು ಕಾಲಮ್ನ ಓಪನ್ ಮಾಡ್ತೀರಿ. ಸೊ ಅದರ ಅಂಡರಲ್ಲಿ ಬರಿತೀರಿ 5000. ಸೊ ಇಲ್ಲೂ ಅಷ್ಟೇ ಆ್ಯಡ್ ಮಾಡಿ ಇರ್ತೀರಿ. ಅವನು ಪೇಮೆಂಟ್ ಮಾಡಿದ ನೆಕ್ಸ್ಟ್ ನೀವು ಅದನ್ನ ಲೆಸ್ ಮಾಡ್ತೀರಿ, ಅಂದರೆ ಅವನಿಂದ ಅಮೌಂಟ್ ಬರೋದಿದೆ ಅಂತ ಹೇಳಿ ಅರ್ಥ. ಸೊ ಇಲ್ಲೂ ಕೂಡ ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಇವಾಗ ಇದನ್ನು ಏನು ಮಾಡೋಣ, ಕ್ಲೋಸ್ ಮಾಡೋಣ. ಸೊ ನ್ಯೂ ಇಕ್ವೇಷನ್ ಏನಾಗುತ್ತೆ ಅಂತ ಹೇಳಿ ನೋಡೋಣ. ದಟ್ ಈಸ್ 3 lakh ಕ್ಯಾಪಿಟಲ್ ಆ್ಯಸ್ ಇಟ್ ಈಸ್ ಇದೆ ನೋಡ್ಕೊಳ್ಳಿ. ನೆಕ್ಸ್ಟ್ 40,000 ಲಯಬಿಲಿಟಿ. ಸೊ 2,35,000 ಕ್ಯಾಶ್ ಇತ್ತು, ಅದರಲ್ಲಿ 5,000 ಲೋನ್ ಅಂತ ಹೇಳಿ ಬೇರೆಯವರಿಗೆ ಕೊಡ್ತಾ ಇದ್ದೀವಿ, ಹೌದಾ? ಹಾಗಾಗಿ 2,30,000 ಉಳ್ಕೊಳ್ತಾ ಇದೆ. ನೆಕ್ಸ್ಟ್ 70,000 ಗೂಡ್ಸ್, 35,000 ಫರ್ನಿಚರ್ ಆ್ಯಂಡ್ ಫೈನಲಿ 5,000 ಡೆಟಾರ್. ಸೊ ಈ ಥರ ಏನು ಮಾಡಿದ್ವಿ ನಾವು, ಈ ಈ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇದನ್ನು ಇವಾಗ ನಾವು ಇಕ್ವೇಷನಲ್ಲಿ ಅಪ್ಲೈ ಮಾಡಿ ತೋರಿಸೋಣ. ದಟ್ ಈಸ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಈಸ್ ಈಕ್ವಲ್ ಟು ಅಸೆಟ್. ಸೊ ಕ್ಯಾಪಿಟಲ್ ಇದೆ 3 lakh, ಲಯಬಿಲಿಟಿ ಇದೆ 40,000 ಆ್ಯಂಡ್ ಅಸೆಟ್ ಇದೆ 2,30,000 ಪ್ಲಸ್ 70,000 ಪ್ಲಸ್ 35,000 ಪ್ಲಸ್ 5,000. ಸೊ ಹೀಗೆ ಮಾಡಿದಾಗ ಇಕ್ವೇಷನ್ ಹೋಲ್ಡ್ ಆಗಬೇಕು. ಅಂದರೆ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಇಲ್ಲಿ ಬರುವಂತಹ ಟೋಟಲ್, ಅಸೆಟ್ ಇಲ್ಲಿ ಬರುವಂತಹ ಟೋಟಲ್ ಸಮನಾಗಿ ಇರಬೇಕು. 3 lakh ಪ್ಲಸ್ 40,000 ದಟ್ ಈಸ್ 3,40,000 ಆ್ಯಂಡ್ ಅಸೆಟ್ ಸೈಡಲ್ಲಿ ಟೋಟಲ್ ಮಾಡಿದಾಗ 2,30,000 ಪ್ಲಸ್ 70,000 ಪ್ಲಸ್ 35,000 ಪ್ಲಸ್ 5,000 ದಟ್ ಈಸ್ 3,40,000. ಸೊ ಈ ಥರ ನೀವು ಈ ಒಂದು ಇಕ್ವೇಷನ್ನ ಹೋಲ್ಡ್ ಮಾಡ್ದಂಗೆ ಆಯಿತು ಅಥವಾ ಪ್ರೂವ್ ಮಾಡಿದ ಹಾಗೆ ಆಯಿತು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೊ ಇಲ್ಲಿ 3ನೇ ಕ್ವಶನ್ನ ನೋಡ್ಬೋದು ನೀವು. ಈ ಒಂದು ಕ್ವಶನ್ ಕೂಡ ಈಸಿ ಆಗಿದೆ. ಸೊ ಇದನ್ನು ನಾನು ಅನಲೈಸ್ ಮಾಡ್ತೇನೆ, ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ಇದನ್ನು. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 1 lakh ಅಂತ ಇದೆ. ಸೊ ಇಲ್ಲಿ 2 ಆಸ್ಪೆಕ್ಟ್ ಏನಾಗುತ್ತೆ ಅಂತ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾಪಿಟಲ್. ಸೊ ಕ್ಯಾಶಲ್ಲಿ ಅಮೌಂಟನ್ನು ಬರಿತೀರಿ, ಕ್ಯಾಪಿಟಲ್ ಕೂಡ ಅಮೌಂಟನ್ನು ಬರಿತೀರಿ. ಒಂದು ಸ್ಟಾರ್ಟಿಂಗ್ ಟ್ರಾನ್ಸಾಕ್ಷನ್ ಇದು, ಹೌದಾ? ಸೊ ಸೆಕೆಂಡ್ ಟ್ರಾನ್ಸಾಕ್ಷನ್, ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫಾರ್ ಆಫೀಸ್ ಯೂಸ್ ₹10,000. ಅಂದರೆ ಈ ಟ್ರಾನ್ಸಾಕ್ಷನ್ ಅರ್ಥ, ಒಂದು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಫರ್ಮಲ್ಲಿ ಅಥವಾ ಆಫೀಸಲ್ಲಿ ಅಥವಾ ಬಿಸ್ನೆಸ್ಸಲ್ಲೇ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇಲ್ಲಿ ಇಫೆಕ್ಟ್ಗಳು ಏನೇನಾಗುತ್ತೆ ಅಂತ ಅಂದರೆ, ಫರ್ನಿಚರ್ ಫರ್ಮಿಗೆ ಬರ್ತಾ ಇದೆ, ಹೌದಾ? ಬಿಸ್ನೆಸ್ಸಿಗೆ ಫರ್ನಿಚರ್ ಬರ್ತಾ ಇದೆ. ಅಂದರೆ ಫರ್ನಿಚರ್ನ ನೀವೇನು ಮಾಡ್ತೀರಿ, ಆ್ಯಡ್ ಮಾಡ್ತೀರಿ. ಫರ್ನಿಚರ್ ಒಂದು ಅಸೆಟ್. ಸೊ ಅಸೆಟ್ ಹೆಚ್ಚಾಗ್ತಾ ಇದೆ, ಫರ್ನಿಚರ್ನ ನೀವು ಆ್ಯಡ್ ಮಾಡ್ತೀರಿ. ಅದಕ್ಕೆ ಬದಲಾಗಿ ಏನಾಗ್ತಾ ಇದೆ, ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದೆ ಫರ್ಮ್ ಅಂತ ಅಂದರೆ ಕ್ಯಾಶನ್ನು ಪೇ ಮಾಡಿರುತ್ತೆ, ಹೌದಾ? ಹಾಗಾಗಿ ಕ್ಯಾಶ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಇದು ಇಫೆಕ್ಟ್ ಆಗುತ್ತೆ. ನೆಕ್ಸ್ಟ್ 3ನೇ ಟ್ರಾನ್ಸಾಕ್ಷನ್ ಅಂದರೆ ಟ್ರಾನ್ಸಾಕ್ಷನ್ ಸಿ, ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್. ಸೊ ಯಾವಾಗೆಲ್ಲ ಪರ್ಸ್ನಲ್ ಯೂಸ್ ಅಂತ ಬರುತ್ತೆ ವರ್ಡ್, ಅದು ಡ್ರಾಯಿಂಗ್ ಆಗಿರುತ್ತೆ. ಸೊ ಇದನ್ನು ನಾನು ಫಸ್ಟ್ ಪ್ರಾಬ್ಲಮ್ನ ಮಾಡುವಾಗಲೇ ಹೇಳಿದ್ದೆ, ಹೌದಾ? ಸೊ ಇಲ್ಲಿ ನೋಡ್ರಿ, ಫಸ್ಟ್ ಪ್ರಾಬ್ಲಮಲ್ಲಿ ಟ್ರಾನ್ಸಾಕ್ಷನ್ ಇಯಲ್ಲಿ ಇದೇ ಥರ ಒಂದು ಟ್ರಾನ್ಸಾಕ್ಷನ್ ಇತ್ತು.
ಸೊ ಇಲ್ಲೂ ಅದೇ ಇದೆ ನೋಡ್ಕೋಬೋದು. ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್ ಅಂದರೆ ಡ್ರಾಯಿಂಗ್ ಆಗಿದೆ. ಯಾವಾಗೆಲ್ಲ ಡ್ರಾಯಿಂಗ್ ಅಂತ ಬರುತ್ತೆ ಆಗ ನಾವು ಕ್ಯಾಪಿಟಲಲ್ಲಿ ಅದನ್ನು ಕಡಿಮೆ ಮಾಡ್ತೀವಿ. ಹಾಗಾಗಿ ಒಂದು ಇಫೆಕ್ಟ್ ನಾವೇನು ಮಾಡ್ತೀವಿ, ಕ್ಯಾಪಿಟಲಲ್ಲಿ ಕಡಿಮೆ ಮಾಡ್ತೀವಿ. ಸೊ ಮತ್ತೊಂದು ಇಫೆಕ್ಟ್ ಏನು ಮಾಡ್ತೀವಿ ಅಂತ ಅಂದರೆ ಏನನ್ನ ವಿಡ್ರಾ ಮಾಡ್ಕೊಂಡು ಹೋಗಿದ್ದಾನೆ ಪರ್ಸನ್ ಅಂತ ಹೇಳಿ, ಅಂದರೆ ಏನನ್ನ ಬಿಸ್ನೆಸ್ಸಿಂದ ತೊಗೊಂಡು ಹೋಗಿದ್ದಾನೆ, ಕ್ಯಾಶನ್ನು ತೊಗೊಂಡು ಹೋಗಿದ್ದಾನೆ, ಹೌದಾ? ಹಾಗಾಗಿ ಕ್ಯಾಶ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಇದು ಮತ್ತೊಂದು ಇಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಡಿ ಅನ್ನು ನೋಡ್ಬೋದು ಇಲ್ಲಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟ್ರಾನ್ಸಾಕ್ಷನ್. ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಇದೆ. ಸೊ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇನ್ಕಮನ್ನು ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ತಾ ಇರೋದು. ಸೊ ಇನ್ಕಮ್ ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ, ಇಲ್ಲಿ ಕಮಿಷನ್ ರಿಸೀವ್ಡ್ ಅಂತ ಇದೆ ನೋಡಿ. ಪೇಯ್ಡ್ ಅಂತ ಇದ್ದರೆ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ, ರಿಸೀವ್ಡ್ ಅಂತ ಇದ್ದರೆ ಅದು ಇನ್ಕಮ್ ಆಗಿರುತ್ತೆ, ಹೌದಾ? ಅಂದರೆ ಇನ್ಕಮನ್ನು ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ಏನು? ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಪರ್ಸನ್ ಅಥವಾ ನೀವೇ ಅಂತ ಅಂದ್ಕೊಳ್ಳಿ, ನೀವು ಸ್ಯಾಲರಿನ ರಿಸೀವ್ ಮಾಡ್ತಾ ಇರ್ತೀರಿ. ಮುಂದಿನ ತಿಂಗಳಿನ ಸ್ಯಾಲ್ರಿನ ನೀವು ಈಗಲೇ ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಬಿಟ್ಟಿದ್ದೀರಿ. ಸೊ ಆ ಥರ ಇಲ್ಲೂ ಕೂಡ ಫರ್ಮ್ ಏನು ಮಾಡಿದೆ, ಕಮಿಷನ್ನ ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಂಡಿದೆ. ಯಾವಾಗೆಲ್ಲ ಇನ್ಕಮ್ ಅಡ್ವಾನ್ಸ್ ಆಗಿ ರಿಸೀವ್ ಆಗುತ್ತೋ ಅದು ಲಯಬಿಲಿಟಿಯಾಗಿ ಕನ್ಸಿಡರ್ ಆಗುತ್ತೆ. ಯಾಕೆ ಲಯಬಿಲಿಟಿ ಆಗುತ್ತೆ? ಲಯಬಿಲಿಟಿ ಅಂದರೆ ಬರ್ಡನ್, ಹೌದಾ? ಪೇಮೆಂಟ್ ಮಾಡುವಂಥದ್ದು ಅಂತ ಹೇಳ್ಬೋದು. ಅಂದಮೇಲೆ ಇಲ್ಲಿ ಇನ್ಕಮನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ, ಅದನ್ನು ಯಾಕೆ ನಾವು ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡಬೇಕು? ಯಾಕೆ ಅಂತ ಅಂದರೆ ಆ ಅಮೌಂಟನ್ನು ರಿಸೀವ್ ಮಾಡುವ ಟೈಮ್ ಇನ್ನೂ ಬಂದಿರೋದಿಲ್ಲ. ಅಡ್ವಾನ್ಸ್ ಆಗಿ ಮೊದಲೇ ಅದನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ, ಹೌದಾ? ಹಾಗಾಗಿ ಒಂದೊಮ್ಮೆ ಅದನ್ನ ರಿಟರ್ನ್ ಆಗಿ ಪೇಮೆಂಟ್ ಮಾಡೋದಕ್ಕೂ ಕೂಡ ಕೇಳಬಹುದು. ಹಾಗಾಗಿ ಲೀಗಲ್ ಆಗಿ ಟೈಮ್ ಬರುವವರೆಗೂ ಕೂಡ ಅದು ಲಯಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಸ್ಯಾಲರಿನ ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿ ಇರ್ತಾರೆ. ಸೊ ಆ ಸ್ಯಾಲರಿನ ರಿಟರ್ನ್ ಆಗಿ ಕೇಳಬಾರ್ದಾ? ಯಾರು ಸ್ಯಾಲರಿ ಕೊಟ್ಟಿರ್ತಾರೆ ಅವ್ರು ಅದನ್ನ ರಿಟರ್ನ್ ಆಗಿ ಕೇಳಬಾರ್ದಾ? ಕೇಳ್ಬೋದಲ್ಲ, ಅವರಿಗೆ ಟೈಮ್ ಇರುತ್ತೆ ಅದನ್ನ ಕೇಳೋದಕ್ಕೆ. ಬಿಕಾಸ್ ಸ್ಯಾಲರಿ ಪೇ ಮಾಡುವ ಪರ್ಟಿಕ್ಯುಲರ್ ಟೈಮ್ ಅದಾಗಿರೋದಿಲ್ಲ, ಮೊದಲೇ ಅವರು ಪೇ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕಮಿಷನ್ ರಿಸೀವ್ ಏನೋ ಫರ್ಮ್ ಮಾಡ್ಕೊಂಡಿದೆ ಅಡ್ವಾನ್ಸ್ ಆಗಿ, ಅದನ್ನು ಯಾವಾಗ ಬೇಕಾದರೂ ಯಾರು ಅದನ್ನು ಪೇ ಮಾಡಿದ್ದಾರೆ ಅದನ್ನ ಕೇಳ್ಬೋದು. ಹಾಗಾಗಿ ಅದನ್ನ ಲಯಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಂದರೆ ಶಾರ್ಟಾಗಿ ಹೇಳಬೇಕಂತ ಅಂದರೆ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಇರುತ್ತಲ್ಲ, ಸೊ ಅದೆಲ್ಲವೂ ಕೂಡ ಲಯಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ಕಮಿಷನ್ ರಿಸೀವ್ ಆಗಿದೆ. ಹೇಗೆ ರಿಸೀವ್ ಆಗಿದೆ ಕಮಿಷನ್? ಕ್ಯಾಶ್ ಫಾರ್ಮಲ್ಲಿ ರಿಸೀವ್ ಆಗಿದೆ ಅಂದಮೇಲೆ ಕ್ಯಾಶ್ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಸೊ ಇನ್ನೊಂದು ಇಫೆಕ್ಟ್ ನೀವು ಲಯಬಿಲಿಟಿಯಲ್ಲಿ ತೋರಿಸ್ಬೇಕಾಗತ್ತೆ, ದಟ್ ಈಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆರ್ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇನ ನೋಡ್ಬೋದು ಇಲ್ಲಿ. ಸೊ ರೆಂಟ್ ಪೇಯ್ಡ್ ₹12,000. ಸೊ ರೆಂಟ್ ಪೇಯ್ಡ್ ಅಂತ ಇದೆ, ಹೌದಾ? ಅಂದರೆ ಎಕ್ಸ್ಪೆನ್ಸಿಂದ ಪೇ ಆಗ್ತಾ ಇದೆ ಅಂತ ಆಯಿತು. ಸೊ ಅಂದರೆ ಕ್ಯಾಶ್ ಅಂತೂ ಕಡಿಮೆ ಆಗ್ತಾ ಇರುತ್ತೆ. ಒಂದು ಇಫೆಕ್ಟ್ ಕ್ಯಾಶಲ್ಲಿ ಕೊಡ್ತೀರಿ, ಕ್ಯಾಶ್ ಕಡಿಮೆ ಆಗ್ತಾ ಇದೆ. ಸೊ ಇನ್ನೊಂದು ಇಫೆಕ್ಟಲ್ಲಿ ಇದು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನೀವು ಕ್ಯಾಪಿಟಲಲ್ಲಿ ಇಫೆಕ್ಟನ್ನು ಕೊಡಬೇಕಾಗತ್ತೆ. ಅಂದರೆ ಎಕ್ಸ್ಪೆನ್ಸಸ್ ಲಾಸ್ ಆದಾಗ ನೀವು ಕ್ಯಾಪಿಟಲಲ್ಲಿ ಲೆಸ್ ಮಾಡ್ತೀರಿ, ಹೌದಾ? 12,000 ಕ್ಯಾಪಿಟಲಲ್ಲಿ ಲೆಸ್ ಮಾಡ್ತೀರಿ, ಅದ್ರ ಜೊತೆಗೆ ಕ್ಯಾಶಲ್ಲೂ ಕೂಡ ಲೆಸ್ ಮಾಡ್ತೀರಿ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹10,000. ಸೊ ಗೂಡ್ಸ್ ಸೇಲ್ ಆಗ್ತಾ ಇದೆ, ಹಾಗಾಗಿ ಗೂಡ್ಸಲ್ಲಿ ಏನು ಮಾಡ್ತೀರಿ, ಲೆಸ್ ಮಾಡ್ತೀರಿ. ನೆಕ್ಸ್ಟ್ ಇನ್ನೊಂದು ಇಫೆಕ್ಟ್, ಕ್ಯಾಶ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಗೂಡ್ಸನ್ನು ಸೇಲ್ ಮಾಡಿದಾಗ ಕ್ಯಾಶ್ ಏನಾಗುತ್ತೆ, ರಿಸೀವ್ ಆಗುತ್ತೆ, ಹೌದಾ? ಹಾಗಾಗಿ ಕ್ಯಾಶ್ ಏನಾಗ್ತಾ ಇದೆ, ಪ್ಲಸ್ ಆಗ್ತಾ ಇದೆ. ಸೊ ಹೀಗೆ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೇನೆ.